ಕೈಯಿಂದ ಹಂಗೆ ಪಟಕ್ಕಂತ ಜಾರ್ಕೋಗ್ಬಿಡ್ತಾನೆ. ಆಯ್ತಮ್ಮ ಆಯ್ತು ಬಂದೆ ಡಾಕ್ಟ್ರ್ ಹೇಳಿದ್ರು ಎಲ್ಲ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ ಅಂತ. ಹಲೋ, ಶಾಪಿಂಗ್ ಹೋಗ್ಬಿಟ್ಟಿದ್ದೀರಾ? ಯೂಶಲಿ ಇಂಥ ಜಾಗಗಳಿಗೆ ಹೋಗೋದಕ್ಕೆ ನನಗೆ ಇಷ್ಟನೇ ಬರೋದಿಲ್ಲ. ಪಾಪುದಂತೂ ಸೂಪರ್ ಡೂಪರ್ ನಿದ್ದೆ ಆಗಿ ಇನ್ನೂ ಎದ್ದೇ ಇಲ್ಲ. ಏನ್ ಯೋಚನೆ ಮಾಡ್ತಾ ಇದೀರಾ? ನಮ್ ಡ್ಯಾಡಿಗೆ ಒಂದು ಪಾರ್ಟಿ ಯೋಚನೆ. ಮನುಗೆ ಬೆಂಗಳೂರಿಂದ ಬಾಲಗ್ರ ಎಣ್ಣೆ ತರೋದಕ್ಕೆ ಹೇಳಿದೆ, ಪಾಪುಗೆ ಹಚ್ಚೋದಿಕ್ಕೆ. ಕೊನೆಗೆ ನನ್ನ ಫ್ರೆಂಡ್ ಸ್ವಲ್ಪ ಗೈಡ್ ಮಾಡ್ದೆ, ಇಂಥ ಜಾಗಕ್ಕೆ ಹೋಗೋ 100% ಸಿಕ್ಕೇ ಸಿಗತ್ತೆ ಅಂತ. ಬಟ್ ನಾನು ಈಗ ಟಿವಿ ಗಿವಿ ಎಲ್ಲ ಏನೂ ನೋಡ್ದಲೇ ಇರೋದ್ರಿಂದ ನನಗೆ ಅದು ಐಡಿಯಾನೇ ಇರಲಿಲ್ಲ. ಹಾಯ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ತಲೆ ಸ್ನಾನ ಇತ್ತು. ದಿನ ಬಿಡ್ದಿನ ತಲೆ ಸ್ನಾನ ಇರುತ್ತೆ. ಬೆಳಗ್ಗೆ 5:45ಗೆ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಚೆನ್ನಾಗಿ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಬಿಟ್ರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿದ್ದೆ ಅಂತೂ ಖಂಡಿತ ಬರಲ್ಲ. ಹೆವಿ ಸ್ವೆಟ್ ಆಗ್ತಾ ಇರ್ತೀನಿ, ಇರಿಟೇಷನ್ ಆಗ್ತಾ ಇರತ್ತೆ. ಆ್ಯಕ್ಚುಲಿ ಮಲ್ಕೊಂಡಾಗ ಬೆಡ್ಶೀಟ್ ಬೇರೆ ಫುಲ್ಲು ಕೌಚ್ಕೊಬಿಟ್ಟಿರ್ತೀವ, ಅದರೊಳಗಡೆ ಸ್ವೆಟ್ ಬೇರೆ ಆಗ್ತಾ ಇರ್ತೀವ, ಹಿಂಸೆ ಆಗುತ್ತೆ ಸ್ವಲ್ಪ. ಬಟ್ ಏನೂ ಮಾಡೋಕ್ಕಾಗಲ್ಲ. ಆ ಸ್ನಾನ ಇದ್ದಾಗ ಅಂತೂ ನನಗೆ ಅಯ್ಯೋ ಇವತ್ತು ಸ್ನಾನನ, ನಂಗೆ ಹಿಂದಿನ ದಿನ ನೈಟೇ ಅಲ್ಲೇ ಯೋಚನೆ ಹತ್ಕೊಬಿಡುತ್ತೆ. ಅಯ್ಯೋ ನಾಳೆ ಸ್ನಾನನ ಅಂತ ನಾವು ಅಮ್ಮಂಗೆ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತೀನಿ, ಅಮ್ಮ ನಾಳೆ ಒಂದಿನ ಸ್ಕಿಪ್ ಮಾಡಮ್ಮ, ನಾಡಿದ್ದು ಮಾಡ್ಸಮ್ಮ ಅಂತೆಲ್ಲ. ಆದರೂ ಅವ್ರೇನು ನನ್ನ ಮಾತು ಕೇಳಲ್ಲ. ಬಟ್ ಆದರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಟ್ರೈ ಮಾಡಬೇಕಲ್ಲ ಅಂತ ಮಾಡ್ತಾ ಇರ್ತೀನಿ. ಸೊ ಎನಿವೇಸ್ ಇವಾಗ ನಾನು ಹೇರ್ ಡ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಪಾಪುಗೆ ಆಯಿಲ್ ಮಸಾಜ್ ಸ್ಟಾರ್ಟ್ ಆಗುತ್ತೆ. ನಾನಾದ ಆಂಟಿ ಒಂದು 3-4 ಡೇಸ್ ರಜಾ ಹೋಗಿದ್ದಾರೆ. ಅವರೇನೋ ಫುಲ್ ಫ್ಯಾಮಿಲಿ ತಿರುಪತಿ ಹೋಗಿದ್ದಾರಂತೆ. ಹಂಗಾಗಿ ನಾವು ಅಮ್ಮನೇ ಮಾಡಿಸ್ಬೇಕು ಆಯಿಲ್ ಮಸಾಜು ಅಂಡ್ ಸ್ನಾನ ಬಟ್ ನಾವು ಅಮ್ಮಂಗೆ ಸ್ವಲ್ಪ ಹೆದರುತ್ತಾರೆ. ಅವನು ಕೈಯಿಂದ ಹಂಗೆ ಪಟಕ್ಕಂತ ಜಾರ್ಕೋಗ್ಬಿಡ್ತಾನೆ, ಕಾಲು ಕೊಟ್ಕೊಂಡು ಹಿಂಗೆ ಹಿಂದಕ್ಕೆ ಹೋಗೋದೆಲ್ಲ ಮಾಡ್ತಾನೆ. ಹಂಗಾಗಿ ಸ್ವಲ್ಪ ಒಂದು ಸಣ್ಣ ಇರೋದ್ರಿಂದ ಹಿಡಿಯೋದಕ್ಕೆ ಭಯ ಆಗುತ್ತೆ. ಅದು ಚೆನ್ನಾಗಿ ಅಭ್ಯಾಸ ಇರಬೇಕು ಇಷ್ಟು ಸಣ್ಣ ಮಕ್ಕಳು ಹಿಡಿಯೋದಕ್ಕೆ. ಅದಕ್ಕೆ ನಾವು ಆಂಟಿನ ಕರೆಸ್ಕೊಳ್ಳೋದು ಅವನಿಗೆ ಸ್ನಾನ ಮಾಡಿಸೋದಕ್ಕೆ. ಹೋಗೋಣ, ಅವನು ಎದ್ದೇಳೋ ಮೊದಲು ಹೇರ್ ಡ್ರೈ ಮಾಡ್ಕೋಬೇಕು. ಹೇರ್ ಡ್ರೈ ಮಾಡಿ ತೆಗ್ದಿಂಗ್ ಮೇಲೆ ಕಟ್ಬಿಟ್ರೆ ಸಮಾಧಾನ ಅಪ್ಪ. ಇಲ್ಲಾಂದರೆ ಲಾಂಗ್ ಹೇರ್ಸ್ ಇರೋದ್ರಿಂದ ಕೂದಲು ಮಖದ ಮೇಲೆಲ್ಲ ಬರುತ್ತೆ. ಅಂಡಿ ಬೇಬಿ ಹೇರ್ಸ್ ಎಲ್ಲ ಬಂದಾಗ ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ನನಗೊಬ್ರು ಹೇಳ್ತಾ ಇದ್ರಿ, ಅಕ್ಕ ನೀವು ಹೇರ್ ಸ್ಟೈಲ್ ಚೇಂಜ್ ಮಾಡಿ ಯಾವಾಗಲೂ ಒಂದೇ ಥರ ಹಾಕ್ಕಂತೀರಲ್ಲ ಅಂತ. ಇದು ಹೇರ್ ಸ್ಟೈಲ್ ಥರ ಕಾಣುತ್ತೆ. ಇದೆಲ್ಲ ತೆಗೆದು ಏನಂತಾರೆ ಮೇಲ್ಗಡೆಗೆ ಹಾಕಿ ಕ್ಲಿಪ್ ಹಾಕೋದು ನನ್ನ ಕಂಫರ್ಟಿಗೆ. ಇಲ್ಲಾಂದರೆ ಹೇಳಿದ್ನಲ್ಲ ಇರಿಟೇಷನ್ ಆಗಲ್ಲ. ಅಂಡ್ ಮೋರೋವ್ರು ಇವಾಗ ಪಾಪು ಇರೋದ್ರಿಂದ ನನ್ನ ಪಾಪುನ ಅವಾಗವಾಗ ಎತ್ಕೊಳ್ಳೋದ್ರಿಂದ ಅವನಿಗೆ ನನ್ನ ಹೇರ್ಸ್ ಇರಿಟೇಟ್ ಮಾಡಬಾರ್ದು ಅನ್ನೋ ಒಂದು ರೀಸನ್ಗೆ ತೆಗೆದು ಮೇಲೆ ಹಾಕ್ತೀನಿ. ಇಲ್ಲಾದ್ರೂ ನಾನು ಮೊದಲು ಇದೇ ಥರ ಹಾಕ್ತಾ ಇದ್ದಿದ್ದು. ಅಂಡ್ ಇನ್ನೊಬ್ರು ಕೇಳ್ತಾ ಇದ್ರಿ, ಬಾಣಂತಿ ರೊಟೀನ್ ತೋರಿಸಿ, ನಿಮ್ಮದು ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ, ಪಾಪುಗೆ ಏನು ಯೂಸ್ ಮಾಡ್ತೀರಾ ಅಂತ. ಆದರೆ ನಾನು ಹೇಳ್ದಂಗೆ ರೊಟೀನ್ ಅಂತ ಎಲ್ಲ ಏನಿರಲ್ಲ ನೋಡಿ. ಆಲ್ಟರ್ನೇಟಿವ್ ಡೇಸು ತಲೆ ಸ್ನಾನ ಇರುತ್ತೆ. ಸ್ಪೆಷಲ್ ಪ್ರಾಡಕ್ಟ್ಸ್ ಅಂತ ಎಲ್ಲ ಏನು ಯೂಸ್ ಮಾಡಲ್ಲ. ಈ ಟೈಮಲ್ಲಿ ಅಂತ ಏನು ಚೇಂಜ್ ಮಾಡಿಲ್ಲ. ನಾನು ಮೊದಲು ಏನು ಯೂಸ್ ಮಾಡ್ತಾ ಇದ್ದೆ ಅದೇ ಯೂಸ್ ಮಾಡ್ತಾ ಇದ್ದೆ. ಇನ್ನೂ ಕೆಲವೊಂದು ಪ್ರಾಡಕ್ಟ್ಸ್ ನಾನು ಬಿಟ್ಬಿಟ್ಟಿದ್ದೀನಿ ಯೂಸ್ ಮಾಡೋದು. ನಾನು ಮೊದಲು ಏನು ಶಾಂಪು ಯೂಸ್ ಮಾಡ್ತಾ ಇದ್ದೆ ಅದೇನೆ. ಮೊದಲು ಮುಖಕ್ಕೆಲ್ಲ ಸೋಪ್ ಹಚ್ತಾ ಇರಲಿಲ್ಲ. ನಾನು ಮಸೂರ್ ದಾಲ್ನ ಪೌಡರ್ ಮಾಡ್ಕೊಂಡು ಇಟ್ಕೊಂಡು ಅದರಲ್ಲಿ ಫೇಸ್ ವಾಶ್ ಮಾಡ್ತಾ ಇದ್ದೆ. ಇವಾಗ ಅಷ್ಟೆಲ್ಲ ಪೇಷನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಬೇಬಿ ಸೋಪ್ನೇ ಯೂಸ್ ಮಾಡ್ತೀನಿ. ಹಾಗಂತ ನನ್ನ ಮಗನ ಸೋಪಲ್ಲ, ನನ್ನ ಮಗನಿಗೆ ಸಪ್ರೇಟ್ ಸೋಪ್ ಇಟ್ಟಿದ್ದೀನಿ, ನನಗೆ ಸಪ್ರೇಟ್ ಸೋಪ್ ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ ನಂದು ಸ್ಕಿನ್ ಕೇರ್ ರೂಟೀನ್ ಅಂದರೆ ಇವಾಗ ಮಸೂರ್ ದಾಲ್ ಪೌಡರಿಂದ ಬೇಬಿ ಸೋಪಿಗೆ ಸ್ವಿಚ್ ಆಗಿದ್ದೀನಿ. ಅದು ಬಿಟ್ಟರೆ ಇನ್ನೇನು ಚೇಂಜಸ್ ಮಾಡ್ಕೊಂಡಿಲ್ಲ ನಾನು. ಇಷ್ಟ ಆಗಿತ್ತು. ಇವಾಗ ಹೋಗ್ಬೇಕು, ಪಾಪುನ ನೋಡ್ಬೇಕು, ಎದ್ದೇಳಿಸ್ಕೋಬೇಕು. ಎದ್ದೇಳಿಸ್ಕೊಂಡು ಅವನಿಗೆ ಫೀಡಿಂಗ್ ಎಲ್ಲ ಕೊಟ್ಟು ಸ್ವಲ್ಪ ಅವನ ರಿಲ್ಯಾಕ್ಸ್ ಮಾಡಿದ್ರೆ ಆಮೇಲೆ ಅಮ್ಮ ಬಂದು ಅವನಿಗೆ ಆಯಿಲ್ ಮಸಾಜ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಬೆಳಗ್ಗೆಯಿಂದ ಕೆಲಸಗಳೇ ಆಯಿತು. ಪಾಪುದು ಸ್ನಾನದ ಕೆಲಸ ಇವತ್ತು ಮುಗಿಲೇ ಇಲ್ಲ. ಯಾಕೆಂದರೆ ಇವತ್ತು ಪಾಪುದು ಫಾಲೋ ಅಪ್ ಚೆಕಪ್ ಇದೆ. ಅದಕ್ಕೆ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸೋಣ ಅಂತ. ಹೊರಗಡೆ ಕ್ಲೈಮೇಟು ಫುಲ್ಲು ಥಂಡಿ ಇದೆ, ಬಿಸಿಲೇ ಇಲ್ಲ ಇವತ್ತು. ಅಳ್ತಾ ಇದ್ದಾನೆ ಪಾಪು. ಕರ್ಕೊಂಡು ಹೋಗೋಣ. ಇವತ್ತು ನಮ್ಮ ಅಪ್ಪ ಬೇರೆ ಇಲ್ಲ, ಅವ್ರಿಗೇನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂದ್ಕೊಂಡು ಹೊರಗಡೆ ಹೋದ್ರ. ಸೊ ಆಟೋ ಕಳಿಸ್ಕೊಟ್ಟಿದ್ದಾರೆ, ಆಟೋದಲ್ಲಿ ಹೋಗ್ತಾ. ಇಲ್ಲೇ ಹತ್ರ, ಏನು 1 ಕಿಲೋಮೀಟ್ರ್ ಕೂಡ ಇಲ್ಲ ಹಾಸ್ಪಿಟ್ಲು. ಒಂದು 5 ಮಿನಿಟ್ಸು 10 ಮಿನಿಟ್ಸು ಆಗಲ್ಲ, ಹೋಗ್ಬಿಡ್ತೀವಿ. ಸೊ ಅದಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಅಳ್ತಿದ್ದಾನೆ, ಆತ ಬೇಗ ಕರ್ಕೊಂಡು ಹೋಗೋಣ. ಆಯ್ತಮ್ಮ ಆಯಿತು ಬಂದೆ. ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಇವಾಗ ಡಾಕ್ಟರ್ ಕಾಫಿಗೆ ಹೋಗಿದಾರಂತೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ನಮ್ಮ ಅಮ್ಮ ಪಾಪುನ ಎತ್ಕೊಂಡು ಕೂತಿದ್ದಾರೆ. ಮಕ್ಳಿಗಿರೋ ಪ್ಲೇ ಏರಿಯಾ ಎಲ್ಲ ಟಾಯ್ಸ್ ಎಲ್ಲ ಇಟ್ಟು, ಕಾರು, ಸ್ಕೂಟರು
ಫೆಸಿಲಿಟೀಸ್ ಮಾತ್ರ ಇಲ್ಲಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿದೆ, ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಾಟ್ ವೆರಿ ಸ್ಯಾಟಿಸ್ಫ್ಯಾಕ್ಟರಿ ತರ. ಸೊ ಹಂಗಾಗಿ ಸ್ವಲ್ಪ ಕಷ್ಟ ಅನ್ಸತ್ತೆ. ಎಲ್ಲ ಫುಲ್ ಚೇಂಜ್ ಮಾಡೋರೆ ಇಲ್ಲೆಲ್ಲ. ಇದೆಲ್ಲ ಮೊದ್ಲು ಇರ್ಲಿಲ್ಲ ಈ ಪ್ಲೇ ಏರಿಯಾ ಎಲ್ಲ, ಇವಾಗ ಮಾಡಿರೋದು. ಇದು ಕಂಪ್ಲೀಟ್ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಮಾಡ್ಬಿಟ್ಟಿದ್ದಾರೆ ಈ ಕಡೆ. ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಹ್ಯೂಜ್ ಹಾಸ್ಪಿಟಲ್ ಇದು. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಿ ಬರ್ಬೇಕು ಅಂದ್ರೆ ಸುಮಾರು ಟೈಮ್ ಬೇಕು. ಅಂಡ್ ಎಲ್ಲಾ ಕಡೆನೂ ಒಂದೇ ತರ ಕಾಣಿಸತ್ತೆ. ಸುತ್ತಾಕೊಂಡ್ ಬಂದ್ರೆ ಹೊಸಬ್ರಿಗೆ ಫುಲ್ ಕನ್ಫ್ಯೂಸ್ ಆಗ್ಬಿಡತ್ತೆ ಈ ಹಾಸ್ಪಿಟ್ಲ್. ಚೆನ್ನಾಗಿ ಗೊತ್ತಿರೋರು ನಮ್ಗೆ ಒಂದೊಂದ್ಸರಿ ಕನ್ಫ್ಯೂಸ್ ಆಗ್ಬಿಡತ್ತೆ. ಹುಟ್ಟಾಗ್ಲಿಂದ ನೋಡ್ತಾ ಇದೀವಿ ಹಾಸ್ಪಿಟ್ಲ್. ಇದು ಒಂಥರ ನಾವು ಬೆಳ್ದಂಗೆ ಈ ಹಾಸ್ಪಿಟ್ಲು ಬೆಳೀತಾನೆ ಇದೆ. ಬಿಲ್ಡಿಂಗ್ಗಳು ಇದಿಲ್ಲ. ಇದ್ಯಾಕ ಇದು ನಾನು ಹೇಳಿಲ್ಲ ಅವರಿಗೆ. ನಾನು ಇದೊಂದೇ ಕೊಡಿ ಅಂತ ಹೇಳಿದವ್ರಿಗೆ. ಪೊಲೀಸ್ ಒಂದೇ ಸಾಕು ಅಂತ ರಿಟರ್ನ್ ಮಾಡ್ಬೇಕಾ? ತೋರ್ಸ್ಕೊಂಡಿದ್ದಾಯ್ತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಫಸ್ಟ್ ಟೈಮ್ ಪಾಪನ್ ಕರ್ಕೊಂಡ್ ಬರ್ತಾ ಇರೋದನ್ನ. ಸ್ವಲ್ಪ ಈಗ ಆಷಾಢ ಗಾಳಿ ಬೇರೆ ಈ ಅಂತ ಗಾಳಿ ಬೀಸತ್ತೆ. ಅದೇ ಸ್ವಲ್ಪ ಟೆನ್ಷನ್. ಇವಾಗ ಸ್ವಲ್ಪ ಹೊತ್ತಾಯ್ತು ಹಾಸ್ಪಿಟ್ಲಿಂದ ಬಂದ ತಕ್ಷಣ ಪಾಪುಗೆ ಫೀಡಿಂಗ್ ಕೊಟ್ಟು ಮಲಗಿಸ್ದೆ. ಅಲ್ಲೇ ಹಾಸ್ಪಿಟ್ಲಲ್ಲೇ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟ. ನಮ್ಮ ಮನೆಗೆ ಹತ್ರ ಅವ್ರು ಆಟೋದಲ್ಲಿ ಹೋಗಿದ್ದಲ್ಲ, ಅವ್ರಿಗೆ ಫೋನ್ ಮಾಡಿದ್ದೆ. ಅವ್ರೊಂದು 5 minutes ಲೇಟ್ ಮಾಡಿದ್ರಪ್ಪ ಬರೋದಕ್ಕೆ. ಆ 5 minutes ಅಲ್ಲಿ ಅಬ್ಬರ ಮಾಡಿಟ್ಬಿಟ್ಟ. ನನಗೆ ಫುಲ್ ಟೆನ್ಷನ್ ಕೊಟ್ಟು. ಆಮೇಲೆ ಬಂದ್ವಿ ಬೇಗ. ಎನಿವೇಸ್ ಡಾಕ್ಟ್ರ್ ಹೇಳಿದ್ರು ಎಲ್ಲ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ ಅಂತ. ಅವನಿಗೆ ವೀಕ್ಲಿ ಒನ್ಸು ಫಾಲೋ ಅಪ್ ಚೆಕಪ್ಗೆ ಕರ್ಕೊಂಡು ಹೋಗ್ತೀನಿ. ಒಂದು 3.5 months ಮುಗಿಯೋ ತನಕ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಡಾಕ್ಟ್ರು. ಏನಿಲ್ಲ, ಜಸ್ಟ್ ವೆಯ್ಟ್ ಚೆಕ್ ಮಾಡ್ತಾರೆ. ಬಾಕಿದೇನಾದ್ರು ಚೇಂಜಸ್ ಇದೆಯಾ ಅಂತ ಕೇಳ್ಕೊಂತಾರೆ ಅಷ್ಟೇನೆ. ಅವನು ಲಾಸ್ಟ್ ವೀಕ್ ವ್ಯಾಕ್ಸಿನೇಷನ್ ಕೊಡ್ಸ್ಕೊಂಡು ಬಂದಲ್ಲ, ಅವತ್ತಿನ ಈಚೆಗೆ ಕರೆಕ್ಟಾಗಿ ಸ್ಟೂಲ್ಸ್ ಪಾಸ್ ಮಾಡ್ತಾ ಇರಲಿಲ್ಲ. ಅದು ಒಂದು ಸ್ವಲ್ಪ ಟೆನ್ಷನ್ ಆಗಿತ್ತು ನನಗೆ. ಅವನು ದಿನಕ್ಕೆ 3 to 4 times ಹೋಗ್ತಿದ್ದವನು 2 days ಪಾಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಆಮೇಲೆ ಕರೆಕ್ಟು ಮೊನ್ನೆ ಮಾಡಿದ್ದಕ್ಕೆ ಪುನಃ ನಿನ್ನೆ ನೈಟ್ ಮಾಡ್ದ, ಆ ಥರ. ಸೊ ಅದು ಹೇಳಿದ್ದಕ್ಕೆ ಇದು ಕಾಮನ್ ಅಂತೆ. 4.5 months ಕಂಪ್ಲೀಟ್ ಆಗೋ ತನಕ ಮಕ್ಕಳಿಗೆ ಸ್ಟೂಲ್ಸ್ ಎಲ್ಲ 20 days ಹೋಗೋ ಮಕ್ಕಳು ಇದ್ದಾರಂತೆ. ಸೊ ಅದ್ರ ಬಗ್ಗೆ ಏನು ಟೆನ್ಷನ್ ತಗೋಬೇಡಿ. ಒಟ್ಟಿನಲ್ಲಿ ಯೂರಿನೇಷನ್ ಅವ್ರಿಗೆ ಮಿನಿಮಮ್ 5 times per day ಅವರು ಪಾಸ್ ಮಾಡಬೇಕು. ಮಿನಿಮಮ್ 5 times. ಮ್ಯಾಕ್ಸಿಮಮ್ ಎಷ್ಟು ಟೈಮ್ಸ್ ಆದರೂ ಅವ್ರು ಹೋಗ್ಬೋದು. ಮಿನಿಮಮ್ 5 times ಮಾಡ್ತಿದ್ದಾರೆ ಅಂದರೆ 5P ಮಾಡ್ತಿದ್ದಾರೆ ಅಂದರೆ ಆ ಮಗು ಹೆಲ್ದಿ ಅಂತೆ. ಸೊ ಆವಾಗ ಸ್ವಲ್ಪ ಸಮಾಧಾನ ಆಯಿತು. ನನಗೇನಾದ್ರು ಒಂದು ಸ್ಟೂಲ್ಸ್ ಪಾಸ್ ಮಾಡ್ತಾ ಇರಲಿಲ್ಲ, ಏನಾದ್ರು ಹೊಟ್ಟೆ ನೋವು ಬಂದ್ಬಿಡತ್ತಾ ಈ ಥರ ಎಲ್ಲ ಟೆನ್ಷನ್ ಆಗಿತ್ತು ನನಗೆ. ಬಟ್ ಒಂದು ಸ್ಟಮಕ್ ಎಲ್ಲ ಸಾಫ್ಟೇ ಇರೋದು, ಏನು ಇರಿಟೇಷನ್ ಆ ಥರ ಎಲ್ಲ ಏನೂ ಇರಲಿಲ್ಲ. ಒಂದು ಸಡನ್ ಚೇಂಜಸ್ ಆಯ್ತಲ್ಲ, ಅದು ನನಗೆ ಸ್ವಲ್ಪ ಟೆನ್ಷನ್ ಆಗಿತ್ತು ಅಷ್ಟೇ. ಅದೊಂದೇ ನನಗೆ ಇವತ್ತು ಕ್ಲಾರಿಫಿಕೇಶನ್ ತಗೋಬೇಕಿದ್ದಿದ್ದು. ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಫೈನ್. ಇವತ್ತಿಗೆ ಒಂದು ತೂಕ 3.56 kilograms ಇದ್ದಾನೆ. ವೆರಿ ಗುಡ್ ವೆಯ್ಟ್ ಗೇನ್. ಅದೊಂದು ಖುಷಿ ಆಯಿತು. ಇಷ್ಟಿತ್ತು ಹಾಸ್ಪಿಟ್ಲ್ ಅಪ್ಡೇಟು. ಇವಾಗ ಹೋಗ್ಬೇಕು, ನಾನು ಮಲ್ಕೋಬೇಕು. ಪಾಪುಗೆ ನಾವು ಅಮ್ಮ ಸ್ನಾನ ಮಾಡಿಸೋ ಪ್ಲ್ಯಾನ್ ಮಾಡ್ತಿದ್ದಾರೆ. ನಾನು 2 ಗಂಟೆ 3 ಗಂಟೆ ಮೇಲ್ ಮಾಡಿಸೋಣ ಅಂತ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ ಏನು ಮಾಡ್ತಾರೋ ನಮ್ಮಮ್ಮ. ಅವರು ಸ್ನಾನ ಮಾಡಿಸ್ಲಿಲ್ಲ ಅಂದರೆ ಮಲ್ಕೊಂಡು ಇವಾಗ ರೆಸ್ಟ್ ಮಾಡಬೇಕು. ಅದಕ್ಕಿಂತ ಮೊದಲು ಮನುಗೆ ಕಾಲ್ ಮಾಡಿ ಇವಾಗ ಏನಾಯಿತು ಅನ್ನೋದನ್ನು ಅಪ್ಡೇಟ್ ಕೊಡಬೇಕು ಅವರಿಗೆ. ಅವ್ರ ಜೊತೆ ನಾನು ಮಾತಾಡಿಲ್ಲ. ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಹೋಗ್ತಾ ಇದ್ದೀನಿ ಅಂತ ಒಂದು ಕಾಲ್ ಮಾಡಿದ್ದು ಅಷ್ಟೇ ಅವರಿಗೆ. ನಾನು ಮ್ಯಾಕ್ಸ್ಗೆ ಬಂದಿದ್ದೆ ಶಾಪಿಂಗಿಗೆ. ಸುಮಾರು ಐಟಮ್ ಪರ್ಚೇಸ್ ಮಾಡಿದೆ. ಪ್ರಾಬ್ಲಮ್ ಏನು ಅಂದರೆ ಮ್ಯಾಕ್ಸಲ್ಲಿ ಮ್ಯೂಸಿಕ್ ಹಾಕಿರ್ತಾರೆ. ಸೊ ಕಾಪಿ ರೈಟ್ ಬಿಡೋ ಚಾನ್ಸಸ್ ಜಾಸ್ತಿ ಇರೋದು. ಅದಕ್ಕೋಸ್ಕರ ವಿಡಿಯೋ ಮಾಡಕ್ ಆಗ್ಲಿಲ್ಲ ಇಲ್ಲಿ. ಇನ್ನೇನಿಲ್ಲ, ಈಗ ಬಿಲ್ಲಿಂಗ್ ನೋಡ್ತಾ ಇದ್ದೀನಿ. ಲಿಫ್ಟ್ ವೇಟ್ ಮಾಡ್ತಾ ಇದ್ದೀನಿ ಓಪನ್ ಆಗಲಿ ಅಂತ. ಯಾವ್ದೋ 1ನೇ ಫ್ಲೋರಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. 5 ನಿಮಿಷದಿಂದ ಕಾಯ್ತಾ ಇದ್ದೀನಿ. ಫೈನಲಿ ಓಪನ್ ಆಯಿತು. ಈಗ ಇನ್ನೇನಿಲ್ಲ, ಇಲ್ಲಿಂದ ಇವಾಗ ಹೋಗ್ಬೇಕು. ಮಂಜು ಅಲ್ಲಿ ಹಾಸ್ಪಿಟಲ್ಗೆ ಬೇಬಿನ ಕರ್ಕೊಂಡು ಹೋಗೋರೆ ಜನರಲ್ ಚೆಕಪ್ಗೆ. ಮನೆಗೆ ಹೋಗಂಡು ಗೊತ್ತಾಗತ್ತೆ ಏನಾಗಿದೆ ಅಲ್ಲಿ ಅಂತ. ಈಗ ಸದ್ಯಕ್ಕೆ ನಂದು ಶಾಪಿಂಗ್ ಆಯ್ತು. ಹಲೋ, ಆಡಿಯೋ ಓಕೆ ಆಯಿತು. ಸಾಹೇಬ್ರು ಶಾಪಿಂಗಲ್ಲಿದ್ದಾರೆ. ವಿಡಿಯೋ ಕಾಲ್ ಮಾಡಿದ್ದೆ, ಅವರೇ ಆಡಿಯೋ ಕಾಲ್ ಮಾಡಿ. ಹಲೋ, ಶಾಪಿಂಗ್ ಹೋಗ್ಬಿಟ್ಟಿದ್ದೀರಾ? ಎಲ್ಲಿ? ಮ್ಯಾಕ್ಸ್ಗೆ ಹೋಗಿದ್ಯೋ? ಇಲ್ಲೇ ಮನೆ ಹತ್ರನೇನಾ? ಸರಿ, ಓಕೆ. ನಾವು ಇವಾಗ ಜಸ್ಟ್ ಹಾಸ್ಪಿಟ್ಲಿಂದ ಬಂದ್ವಿ. ಹಂಗಾರೆ ಬಾ, ಶಾಪಿಂಗ್ ಮುಗಿಸ್ಕೊಂಡು ಬಾ ನಿನ್ನ ಮನೆಗೆ ಆರಾಮಾಗಿ. ಓಕೆ ಬಾಯ್. ಅಲ್ಲೇ ನಮ್ಮ ಮನೆ ಹತ್ರನೇ ಮ್ಯಾಕ್ಸ್ ಇರೋದು. ಹೋಗಿದ್ದಾರೆ 2 days ಹೇಳ್ತಾ ಇದ್ರು ಹೋಗ್ಬೇಕು ಅಂತ. ಏನೋ ಇವತ್ತು ಸಾಹೇಬ್ರು ದೊಡ್ಡ ಮನ್ಸು ಮಾಡಿ ಹೋಗಿದ್ದಾರಪ್ಪ. ಅವ್ರನ್ನ ಶಾಪಿಂಗಿಗೆ ತಳ್ಳೋದೇ ಕಷ್ಟ ಅವರಿಗೆ. ಅದೇ ನನಗಾದ್ರೆ ಟಕ್ ಅಂತ ಕರ್ಕೊಂಡು ಹೋಗ್ತಾರೆ. ಪುನಃ ಕಾಲ್ ಮಾಡ್ತಾರೆ. ಹಲೋ, ನೋಡ್ತೀನಿ. ಓಕೆ ಬಾಯ್.
ಬಿಲ್ಲಿಂಗ್ ಕೌಂಟರ್ನಲ್ಲಿ 3/4 ಗಂಟೆ ನಿಂತಿದ್ದೀನಿ. ಶಾಪಿಂಗ್ 15 ನಿಮಿಷದಲ್ಲಿ ಮಾಡಿದ್ದೆ. ಈ ಬಿಲ್ ಆಗೋದ್ರೊಳಗೆ ನನಗೆ ಪ್ರಾಣ ಹೋಗಿ ಪ್ರಾಣ ಬಂದಂಗೆ ಆಯ್ತು. ಎನಿವೇಸ್ ಎಲ್ಲ ಮುಗೀತು, ಐಟಮ್ ಎಲ್ಲ ತಗೊಂಡಿದ್ದಾಯ್ತು. ಈಗ ಮನೆಗೆ ಓಡ್ತಾ ಇದ್ದೀನಿ. ಮಂಜು ಹತ್ರ ಹೋಗಿ ಪಾಪು ವಿಷಯ ಬಗ್ಗೆ ತಿಳ್ಕೊಬೇಕು. ಇದು ಯಡಿಯೂರಪ್ಪ ಮನೆ ರೋಡ್ ಅಂತ ಹೇಳ್ತೀವಿ ನಾವು. ಆಕ್ಚುಲಿ ಇದರಲ್ಲಿ ಒಳ್ಳೊಳ್ಳೆ ಹೋಟೆಲ್ಗಳು ಸಿಗ್ತವೆ, ಹಂಗೆ ದುಡ್ಡು ಬರ್ತಾರೆ. ಎನಿವೇಸ್ ಈಗ ಮನೆಗೆ ಹೋಗಿ ಪಾಪು ಬಗ್ಗೆ ತಿಳ್ಕೊಬೇಕು. ಯಾರೋ ನಮ್ಮ ಗಾಡಿ ಗೊತ್ತಿರೋಂಗೆ ಅವರಲ್ಲ. ಇಷ್ಟು ದುಡ್ಡು ಮಾರ್ಕ್ ಆಗಿದೆ, ನೋಡೇ ಇಲ್ಲ ನಾನು. ಇದು ಏನೋ ಆಫರ್ ಟೋಕನ್ ಬೇರೆ ನೋಡೇ ಇಲ್ಲ. ಸ್ವೈಪ್ ಕ್ರೆಡಿಟ್ ಕಾರ್ಡ್ ಸ್ಪಾಟ್ ಸೇಲ್ ಅಂತ. ಕೊನೆಗೂ ಮನೆಗೆ ಬಂದವಪ್ಪ. ಏನು ಆ ಬಿಲ್ಲಿಂಗ್ ಕೌಂಟರ್ ನಲ್ಲಿ ಲೇಡೀಸ್ಗಳು 2 ಇದ್ರು. ಏನ್ ಸ್ಲೋ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಲಿಟ್ರಲಿ ಬೇಜಾರಾಗೋಯ್ತು. ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನನ್ನ ಹಿಂದೆ ಇದ್ದಿದ್ದು ಒಬ್ರು ಲೇಡಿ, ಅವರು ಹೇಳ್ತಾ ಇದ್ರು ಏನಪ್ಪ ಇಷ್ಟೊಂದು ಸ್ಲೋ ಮಾಡ್ತಾ ಇದಾರೆ ಅಂತ. ಅಲ್ಲಿ 4 ಕೌಂಟರ್ ಇದೆ, 4ರಲ್ಲಿ ಬರೀ 2 ವರ್ಕಿಂಗ್ ಇದ್ದಿದ್ದು. ಇನ್ನೆರಡು ವರ್ಕಿಂಗೇ ಇಲ್ಲ, ಯಾರು ಇಲ್ಲ ಅಲ್ಲಿ. ಸ್ವಲ್ಪ ಬೇಗ ಬೇಗ ಮಾಡಿದ್ರೆ ಬೇಗ ಬೇಗ ಆಗತ್ತೆ. ಅಲ್ಲಿ ಪರ್ಚೇಸ್ ಮಾಡೋರ್ಗಿಂತ ಜಾಸ್ತಿ ಬಿಲ್ಲಿಂಗ್ ಕೌಂಟರ್ ಅಲ್ಲೇ ನಿಂತಿದ್ದು ಎಷ್ಟೋ ಜನ. ಸೊ ಹಿಂಗ ಆಗೋದು ತುಂಬಾ ಬೇಜಾರಾಗೋಗುತ್ತೆ. ಯೂಶಲಿ ಇಂಥ ಜಾಗಗಳಿಗೆ ಹೋಗೋದಕ್ಕೆ ನನಗೆ ಇಷ್ಟನೇ ಬರೋದಿಲ್ಲ. ಯಾಕಂದ್ರೆ ಈ ತರ ಬಿಲ್ಲಿಂಗ್ಗೋಸ್ಕರ ಇಷ್ಟೊತ್ತು ವೇಟ್ ಮಾಡ್ಕೊಂಡು ನಿಂತ್ಕೋಬೇಕಲ್ಲ, ತಲೆನೋವು. ಬಟ್ ಎನಿವೇಸ್ ಮನೆಗೆ ಬಂದಿದ್ದಾಯ್ತು. ಈಗ ಮಂಜು ಹತ್ರ ತಿಳ್ಕೊಬೇಕು ಈಗ ಏನಾಗಿದೆ ಬೇಬಿದು. ಇವತ್ತು ರುಟೀನ್ ಚೆಕಪ್ ಇತ್ತಲ್ಲ, ಏನ್ ಹೇಳಿದ್ರು ಡಾಕ್ಟ್ರು ಅಂತ. ಸೊ ಮಂಜು ಹತ್ರ ಮಾತಾಡ್ಬಿಟ್ಟು ಆಮೇಲೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಈಗ ಜಸ್ಟ್ ಮಂಜು ಜೊತೆ ಮಾತಾಡಿದೆ. ಮಂಜು ಇವಾಗ ಫ್ರೀ ಆದ್ಲು, ಜಸ್ಟ್ ಫಾರ್ 2-3 ಮಿನಿಟ್ಸ್. ಯಾಕಂದ್ರೆ ಪಾಪುಗೆ ಇವಾಗ ಹೋಗಿ ಅವರು ಸ್ನಾನ ಮಾಡಿಸ್ಬೇಕಂತ ಎಣ್ಣೆ ಹಾಕಿ. ಯಾಕಂದ್ರೆ ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತಲ್ಲ, ಸೊ ಅದಕ್ಕೆ ಅವಾಗ ಮಾಡಿಸಿರ್ಲಿಲ್ಲ. ಸೊ ಸ್ನಾನ ಮಾಡಿಸ್ಬೇಕು ಅಂತ ಎದ್ದೋದ್ಲು. ಪಾಪು ಇಸ್ ಡೂಯಿಂಗ್ ಫೈನ್. ಇವತ್ತು ಜನರಲ್ ಚೆಕ್ಅಪ್ ಎಲ್ಲ ಆಯ್ತು. ಪಾಪು ಇಸ್ 3.5 ಕಿಲೋಸ್ ವೇಟ್, ತುಂಬಾ ಒಳ್ಳೆ ವೇಟ್ ಅಂತೆ ಅದು. ಹಿ ಇಸ್ ವೆರಿ ಹೆಲ್ತಿ ಅಂತ ಹೇಳಿ ಕಳ್ಸಿದ್ದಾರೆ. ಆಸ್ ಆಫ್ ನೋ ಇಶ್ಯೂಸ್. ಸೊ ನಾನು ಬೆಳಗ್ಗೆಯಿಂದ ನನಗೆ ಶಾಪಿಂಗ್ ಮಾಡ್ಕೊಂತ ಇದ್ದೆ. ಇನ್ನೂ ಒಂದ್ 2-3 ಐಟಮ್ ಇದೆ ನಾನು ತಗೋಬೇಕು. ಈ ತಿಂಗಳು ಫುಲ್ ನಂದು ಶಾಪಿಂಗ್ ಸ್ಪ್ರೀನೇ ಇರುತ್ತೆ. ಯಾಕಂದ್ರೆ ನನಗೆ ಆಲ್ಮೋಸ್ಟ್ ಒಂದು 6-7 ತಿಂಗಳು ಮೇಲೆ ಆಗೋಯ್ತು ನಾನೆಲ್ಲ ಪರ್ಚೇಸ್ ಮಾಡಿ. ನಾನು ಹೆಂಗೆ ಅಂದ್ರೆ ಹಿಂಗೇನೆ ಒಂದ್ಸರಿ ಹೋಗ್ಬಿಟ್ಟು ಎಲ್ಲ ಪರ್ಚೇಸ್ ಮಾಡ್ಕೊಂಡ್ಬಿಡ್ತೀನಿ. ಒಂದು 5-6 ತಿಂಗಳು ಏನು ಪರ್ಚೇಸ್ ಮಾಡೋದಕ್ಕೆ ಹೋಗೋದಿಲ್ಲ. ಅಂಡ್ ಮ್ಯಾಕ್ಸಿಮಮ್ ನಾನು ಪರ್ಚೇಸ್ ಮಾಡೋದು ಟಿ ಶರ್ಟ್ ಶಾರ್ಟ್ಸ್ ಇರುತ್ತೆ, ಬೇರೆ ಇನ್ಯಾವುದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ನನಗೆ ಇದು 2 ಐಟಮೇ ನನಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಎಲ್ಲೂ ಹೋದ್ರು ಇದು ಹಾಕೊಂಡು ಹೋಗಕ್ಕೆ ಇಷ್ಟಪಡ್ತೀನಿ. ಮಂಜು ಕೆಲವೊಮ್ಮೆ ಫೋರ್ಸ್ ಮಾಡ್ತಾಳೆ ಅಂತ ಜೀನ್ ಗೀನ್ ಹಾಕೊಳಕ್ ಟ್ರೈ ಮಾಡ್ತೀನಿ. ಇನ್ನು ಫಾರ್ಮಲ್ ಹಾಕೊಳ್ಳೋದು ನಾನು ಲಾಂಗ್ ಬ್ಯಾಕೆ ಬಿಟ್ಬಿಟ್ಟೆ. ಅರೌಂಡ್ 2011ಗೆ ಬಿಟ್ಬಿಟ್ಟಿದ್ದೆ ಫಾರ್ಮಲ್ಸ್ ಹಾಕೋದು. ಯಾಕಂದ್ರೆ ಅಲ್ಲಿವರೆಗೂ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಯಾವಾಗ ಬಿಸ್ನೆಸ್ ವೆಂಚರ್ ಮಾಡಿದೆ ಅಲ್ಲಿಂದ ನಾನು ಫಾರ್ಮಲ್ಸ್ ಹಾಕೋದನ್ನ ಬಿಟ್ಬಿಟ್ಟೆ. ಸೊ ಫಾರ್ಮಲ್ಸ್ ಜಾಸ್ತಿ ಇಡೋದಕ್ಕೆ ಹೋಗೋದಿಲ್ಲ. ಸೊ ಈಗ ಬಂದ ಮೇಲೆ ಪಾಪು ಜೊತೆ ಮಾತಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಎಲ್ಲ ಗುಡ್ಡೆ ಹಾಕಿದ್ದೀನಿ. ಮಂಜುಗೆಲ್ಲ ತೋರಿಸಿದೆ ಬಟ್ಟೆಗಳು ತಗೊಂಡಿರೋರು. 4 ಟಿ ಶರ್ಟ್ 4 ಶಾರ್ಟ್ಸ್ ತಗೊಂಡೆ. ಇದೆಲ್ಲ ಮನೆಗೆ ಹಾಕಕ್ಕೆ, ಆಕ್ಚುಲಿ ಇದು ಆಚೆಗಲ್ಲ. ಬಟ್ ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಒಂದ್ಸರಿ ಆಚೆಗೆ ಹಾಕ್ತೀನಿ, ಆಮೇಲೆ ಮನೆಗೆ ಹಾಕ್ತೀನಿ. ಸೊ ಅದು ಅಲ್ಲಿ ಇದೆ. ಸೊ ಈಗ ಇನ್ನೇನು ಇಲ್ಲ, ಇವೆಲ್ಲ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ನಾಳೆ ಊರಿಗೆ ಹೋಗೋ ಪ್ಲಾನ್ ಇದೆ. ಸೊ ನಾಳೆ ಊರು ಹೋಗಿ ನಾನು ಇನ್ನ ಬರೋದೇ ನೆಕ್ಸ್ಟ್ ಸಂಡೇ, ನಾಳೆ ಸ್ಯಾಟರ್ಡೆ. ಆಕ್ಚುಲಿ ಟೈಮು 4:15 ಆಗ್ತಾ ಇದೆ. ಈಗ ನಾನು ಹೋಗಿ ಪಾಪುಗೆ ಕೆಲವು ಶಾಪಿಂಗ್ ಮಾಡ್ಬೇಕು. ಆ ಶಾಪಿಂಗ್ ಮಾಡೋದಕ್ಕೆ ಸ್ವಲ್ಪ ದೂರ ಹೋಗ್ಬೇಕಾಗತ್ತೆ. ಅಂದ್ರೆ ನಾನು ಪಾಪು ಎಲ್ಲಿ ಡೆಲಿವರಿ ಆಗಿತ್ತಲ್ಲ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಅದ್ರ ನೆಕ್ಸ್ಟ್ ಶಾಪ್ ಅಲ್ಲಿ ನಾವು ಪರ್ಚೇಸ್ ಮಾಡಿದ್ದು ಒಂದೇ ಒಂದು ಪೇರ್ ಏನೋ ಪರ್ಚೇಸ್ ಮಾಡಿದ್ದು. ಅವಾಗ ಚೆನ್ನಾಗಿಲ್ಲ ಅಂದ್ಬಿಟ್ಟು ಪರ್ಚೇಸ್ ಮಾಡಿದ್ದು. ಬಟ್ ಇವೆಂಚುಯಲಿ ನೋಡಿದ್ರೆ ಅದೇ ಚೆನ್ನಾಗಿದೆ. ಇಲ್ಲಿ ನಮ್ಮ ಮನೆ ಹತ್ರ ಪರ್ಚೇಸ್ ಮಾಡಿದ್ದು, ಅಲ್ಲಿ ಡಜನ್ ಗಟ್ಲೆ ಪರ್ಚೇಸ್ ಮಾಡೋದು. ಅರೌಂಡ್ 20 ಪೀಸಸ್ ಏನೋ ಪರ್ಚೇಸ್ ಮಾಡೋದು. ಅದ್ರಲ್ಲಿ ಒಂದು ಚೆನ್ನಾಗಿಲ್ಲ. ಅವಾಗ ಇಲ್ಲಿ ನೋಡಿದಾಗ ಚೆನ್ನಾಗಿತ್ತು, ಬಟ್ ಬೇಬಿಗೆ ಹಾಕಿದ್ಮೇಲೆ ಅದು ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ, ಸ್ವಲ್ಪ ಹಾರ್ಡ್ ಇದೆ ಅನಿಸ್ತಾ ಇದೆ. ಸೊ ಅಲ್ಲಿಂದ ತಂದಿದ್ದು ತುಂಬಾ ಸಾಫ್ಟ್ ಇತ್ತು. ಸೊ ಇವಾಗ ನೋಡ್ತಾ ಇದ್ದೀನಿ, ಆದಷ್ಟು ನಾನು ಅಲ್ಲೇ ಹೋಗಿ ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಈಗ ಇನ್ನೇನು ಇಲ್ಲ, ಈಗ ಹೊರಡಬೇಕು. ಈಗ ಒಂದು 5 ಗಂಟೆ ಅಷ್ಟೊಂದು ನೋಡ್ತೀನಿ. ಮಳೆಗಿಳೆ ಬಂದ್ಬಿಟ್ರೆ ಕಷ್ಟ. ಸಾಯಂಕಾಲ ದೂರ ಇದೆ ಜಾಗ ಅದು. ಇವಾಗ ಬೇಬಿಗೆ ಸ್ನಾನದ ಟೈಮು ಯೂಶಲಿ ಬೆಳಗ್ಗೆ ಟೈಮೇ ಆಗಿರೋದು. ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕಿದ್ದರಿಂದ ತುಂಬ ಗಾಳಿ ಇರೋದ್ರಿಂದ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗೋದು ಬೇಡ ಅನ್ಕೊಂಡು ಹಂಗೆ ಹೋಗಿ ಬಂದ್ವಿ. ಇವಾಗ ಮಾಡ್ಸೋಣ ಅಂತ ಸ್ನಾನ ಮಾಡಿಸಿದ್ಮೇಲೆ ಅವನ್ನ ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಫ್ರೀಡಮ್ ಕೊಟ್ಬಿಟ್ರೆ ಮಕ್ಕಳಿಗೆ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ. ಇವಾಗ ಆಯಿಲ್ ಮಸಾಜ್ ನಡೀತಾ ಇದೆ. ಸೊ ಆ್ಯಕ್ಚುಲಿ ಇವನಿಗೆ ನೀವು ಕೇಳ್ತಾ ಇದ್ರೆ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಅಂತ. ಇವನಿಗೆ ನಾವು ಆಯಿಲ್ ಮಸಾಜ್ ಕೊಡೋದು 3 ಥರ ಎಣ್ಣೆಲಿ ಕೊಡ್ತೀವಿ. ಒಂದು ಕೈ ಎಣ್ಣೆ ಕ್ಯಾಸ್ಟ್ರಾಯಿಲ್ ಆಯಿಲು, ಅದು ಬಿಟ್ಟರೆ ಕೋಕೋನಟ್ ಆಯಿಲು, ಕೊಬ್ಬರಿ ಎಣ್ಣೆ. ನಾವೇ ಮನೆಯಲ್ಲಿ ಕೊಬ್ಬರಿ ತಗೊಂಡೋಗಿ ಬಿಡಿಸ್ಕೊಂಡು ಬರೋದು ಎಣ್ಣೆ. ಅದು ಬಿಟ್ಟರೆ ಇನ್ನೊಂದು ಬೇಬಿ ಆಯಿಲು ಲಾಸ್ಟ್ ಪ್ರಿಯಾರಿಟಿ. ಅದಕ್ಕೆ ಬಿಸಿಲು ಚೆನ್ನಾಗಿದ್ದಾಗ ಅವನಿಗೆ ಕ್ಯಾಸ್ಟ್ರಾಯಿಲ್ ಆಯಿಲಲ್ಲಿ ಫುಲ್ ಬಾಡಿ ಮಸಾಜ್ ಕೊಟ್ಟು ಸ್ನಾನ ಮಾಡಿಸೋದು. ಅದು ಬಿಟ್ಟರೆ ನೆಕ್ಸ್ಟು ಈ ಥರ ಏನಾದ್ರು ಗಾಳಿ ಎಲ್ಲ ಇದ್ದರೆ, ಬಿಸಿಲಿಲ್ಲ ಅಂದರೆ ಕೊಬ್ಬರಿ ಎಣ್ಣೆಲಿ ಕೊಡ್ತೀವಿ. ಮೈ ಸ್ನಾನ ದಿನ ಹಂಗೇನೆ ಬೇಬಿ ಆಯಿಲ್ ಅಲ್ಲಿ ಲೈಟ್ ಆಗಿ ಮಸಾಜ್ ಕೊಟ್ಬಿಟ್ಟು ಮಾಡಿಸ್ತೀವಿ. ಬಟ್ ಇವಾಗ ನಮ್ಮಮ್ಮ ಬೇಬಿ ಆಯಿಲ್ ಅಲ್ಲೇ ಕೊಡ್ತಾ ಇದ್ದಾರೆ. ಕೊಬ್ಬರಿ ಎಣ್ಣೆನು ಬೇಡ, ಆಲ್ರೆಡಿ ಲೇಟ್ ಆಗಿ ಹೋಗ್ಬಿಟ್ಟಿದೆ ಅಂತ. ಹಿಂಗೆ ಸ್ನಾನ ಮಾತ್ರ ಚೆನ್ನಾಗಿ ಮಾಡಿಸ್ಕೊಂತಾನೆ. ಸದ್ಯದ ಮಟ್ಟಿಗಂತೂ ಅಳಲ್ಲ ಸ್ನಾನಕ್ಕೆ. ಎಷ್ಟು ನೀರು ಹಾಕಿಸ್ಕೊಂಡು ಅಲ್ಲೇ ನಿದ್ದೆ ಹೊಡಿತಾ ಇರ್ತಾನೆ ಸ್ನಾನದ ಮನೇಲೇನೆ. ಎಣ್ಣೆ ಹಚ್ಚಿಸ್ಕೋಬೇಕಾದ್ರೆ ಸ್ವಲ್ಪ ಕಿರಿಕಿರಿ ಮಾಡ್ಕೊಂತಾನೆ. ಅವನಿಗೆ ಮುಖಕ್ಕೆ ಎಣ್ಣೆ ಹಾಕ್ಬೇಕಾದ್ರಂತೂ ಎಷ್ಟು ಕೋಪ ಬರುತ್ತೆ ಅಂದ್ರೆ ಅವನಿಗೆ.
ಫುಲ್ಲು ಸಿಟ್ಟು ಬಂದ್ಬಿಡತ್ತೆ. ಇವಾಗ ಫೇಸ್ ಮಸಾಜ್ ಮಾಡ್ತಾವ್ರೆ, ಅದಕ್ಕೆ ಅಷ್ಟು ಸೌಂಡು ಅಬ್ಬರ. ಸ್ನಾನ ಎಲ್ಲ ಆಯ್ತು ಪಾಪುದು. ಸ್ನಾನ ಎಲ್ಲ ಮುಗಿಸಿ ನೀಟಾಗಿ ಅವನಿಗೆ ಈ ತರ ಸ್ವಾಡ್ಲಿಂಗ್ ಮಾಡಿ ಟೈಟ್ ಆಗಿ ಮಲ್ಗಿಸ್ಬಿಟ್ರೆ ಇನ್ನ 2 hours ಎದ್ದೇಳಲ್ಲ, ಚೆನ್ನಾಗಿ ನಿದ್ದೆ ಹೊಡಿತಾನೆ. ಎರಡೆರಡು ಬಸ್ಲಿನ ಕ್ಲಾತ್ ಹಾಕಿ ಟೈಟ್ ಆಗಿ ಸ್ವಾಡಲ್ ಮಾಡ್ತೀನಿ ಅವನಿಗೆ ಸ್ನಾನ ಮಾಡಿಸ್ದಾಗ. ಬೆಚ್ಚಗಾಗತ್ತಲ್ಲ, ಒಳ್ಳೆ ನಿದ್ದೆ ತೆಗಿತಾನೆ ಅವಾಗ. ಸೊ ಮಲ್ಗೋ ಮೊದಲು ಫೀಡಿಂಗ್ ಕೊಟ್ಟು ಮಲಗಿಸಿರ್ತೀನಿ. ಅವಾಗ ಇನ್ 2 hours ತಲೆ ಕೆಡಿಸ್ಕೊಳಂಗಿಲ್ಲ ನಾವು. ಸೊ ಇವಾಗ ರೈಟ್ ಟೈಮ್ ನನಗೆ ನಿದ್ದೆ ಮಾಡೋದಕ್ಕೆ ನಾನು ಹೋಗಿ ಕತ್ಲೆ ಹೊಡಿತಾ ಇದೆ. ನಾನು ಹೋಗಿ ಇವಾಗ ಮಲ್ಕೊಂಡು ನಿದ್ದೆ ಮಾಡ್ಬಿಡ್ತೀನಪ್ಪ 1-2 hour. 2 hours later. ಪಾಪುದಂತೂ ಸೂಪರ್ ಡೂಪರ್ ನಿದ್ದೆ ಆಗಿ ಇನ್ನೂ ಎದ್ದೇ ಇಲ್ಲ. ಏನೋ ಭಾಳ ಕಣ್ಬಿಟ್ಕೊಂಡು ಏನ್ ಯೋಚನೆ ಮಾಡ್ತಾ ಇದೀಯ ರಜಾ? ಏನ್ ದೊಡ್ಡ ಸ್ಮೈಲ್ ಕೊಟ್ರು ಗೊತ್ತಾ ಇವಾಗ. ನನ್ಗೇನ್ ಸ್ಮೈಲ್ ಕೊಡ್ಲಿಲ್ಲ, ಅದ್ರದ್ದು ಆಕ್ಟಿವಿಟೀಸ್ ಅದ್ರ ಪಾಡಿಗೆ ಅವ್ನು ಮಾಡ್ತಾ ಇರ್ತಾನೆ. ಅದು ನಾವು ನಮಗೆ ಕಾರಿಲೇಟ್ ಮಾಡ್ಕೊಳ್ಳೋದು ಅಷ್ಟೇನೆ. ಈಗ ಎದ್ದು ನಾನೇ ಎದ್ದೇಳಿಸಿ ಅವನಿಗೆ ಈಗ ರೆಡಿ ಮಾಡೋಣ, ಮೇಕ್ ಓವರ್ ಮಾಡೋಣ ಅಂತ ಬಂದಿದ್ದೀನಿ. ಕ್ರೀಮ್ ಗೀಮ್ ಎಲ್ಲ ಹಚ್ಚಿ ಬಟ್ಟೆ ಹಾಕೋಣ ಅಂತ. ಆಯ್ತು 3.5 hours ಚೆನ್ನಾಗಿ ನಿದ್ದೆ ಹೊಡೆದವನೆ. ಮಧ್ಯದಲ್ಲಿ ಒಂದ್ಸರಿ ಎದ್ದೇಳಿಸಿ ಹೊಟ್ಟೆ ತುಂಬಿಸಿ ಮಲಗಿಸಿದಾಗಿತ್ತು ಅಷ್ಟೇನೆ ಅವನಿಗೆ. ಏನು ಬಂಗಾಡು? ಬಂಗಾಡಮ್ಮ ಬಂಗಾಡಮ್ಮ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಬಂಗಾರಿ. ಮೈ ಮುರಿತಾ ಹೋದ್ರೆ ಮೈ. ಚೆನ್ನಾಗಿ ನಿದ್ದೆ ಮಾಡಿದ್ದವನಲ್ಲ. ಏನ್ ರಜಾ? ರಜಮ್ಮ, ನಮ್ಮ ಡ್ಯಾಡಿಗೆ ಒಂದು ಪಾಟಿ ಯೋಚನೆ, ನಮಗೆ ಅವ್ನು ಹೊಟ್ಟೆ ತುಂಬಿಸೋ ಯೋಚನೆ, ನಮ್ಮ ಅಮ್ಮಂಗೆ ಅವನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋ ಯೋಚನೆ. ಹಿಂಗೆ ಒಬ್ಬೊಬ್ರಿಗೆ ಒಂದೊಂದು ಯೋಚನೆ. ಇವಾಗ ಕ್ರೀಮ್ಗಳು ಹಚ್ಬೇಕು ಅವನಿಗೆ. ಆ್ಯಂಡ್ ಸುಮಾರು ಜನ ಕೇಳ್ತಾ ಇದ್ರಿ ಅವನಿಗೆ ನೀವು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಯಾವುದು ಕಾಸ್ಮೆಟಿಕ್ಸ್ ಅಂತ. ನಾನು ಲಾಸ್ಟ್ ಟೈಮು ಒಂದು ಇನ್ಸ್ಟಾಗ್ರಾಮಲ್ಲೋ ಯಾವುದ್ರಲ್ಲೋ ಹೇಳಿದ್ದೆ. ಆವಾಗ ಸುಮಾರು ಕಮೆಂಟ್ಸ್ ಬಂದಿತ್ತು ನನಗೆ, ಇದು ಯೂಸ್ ಮಾಡಬೇಡಿ, ಬೇರೆದು ಯೂಸ್ ಮಾಡಿ ಅಂತ. BGS ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ನಾನು ಕೇಳ್ಕೊಂಡು ಬಂದ, ಅಂದರೆ ಅವನ್ನ ಫಾಲೋಪಿಗೆ ಕರ್ಕೊಂಡು ಹೋದಾಗ ಕೇಳಿದ್ದೆ. ಆವಾಗ ಅವ್ರಂದ್ರು ಏನಿಲ್ಲ, ಇದನ್ನು ತುಂಬ ಚೆನ್ನಾಗಿದೆ, ಕಂಟಿನ್ಯೂ ಮಾಡಿ ಅಂತ ಹೇಳಿದರು. ನಾನು ಯೂಸ್ ಮಾಡೋದು ಅವನಿಗೆ ಹಿಮಾಲಯ ಪ್ರಾಡಕ್ಟು. ಇದು ನಾರ್ಮಲ್ ಹಿಮಾಲಯ ಅಲ್ಲ, ಹಿಮಾಲಯ ಬಟಾನಿಕ್. ನಾನೆಲ್ಲ ಯೂಸ್ ಮಾಡೋದು ಅವನಿಗೆ ಅದೇನೆ. ಹಿಮಾಲಯ ಬಟಾನಿಕ್ಕು. ಇದು ಬಂದು ಅವಕಾಡೋ ಆ್ಯಂಡ್ ಕೋಕೋನಟ್ದು, ಇದು ಬಾಡಿ ಲೋಷನ್ನು. ಆ್ಯಂಡ್ ಅವನಿಗೆ ಫೇಸ್ ಕ್ರೀಮು ನಾನು ಮಾಯ್ಶ್ಚರೈಸರ್ ಹಚ್ಚೋದವನು ಪ್ಯೂರ್ ಕೌ ಗೀಯಿಂದ ಮಾಡಿರೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಫ್ರಾಗ್ರೆನ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಎರಡೂ ಕೂಡ. ಸೋಪು ಅದೇ. ಆ್ಯಂಡ್ ರ್ಯಾಶ್ ಕ್ರೀಮ್ ಒಂದು ತಗೊಂಡಿದ್ದೆ, ಬಟ್ ಇದೇನು ನಾನೇನು ಯೂಸ್ ಮಾಡ್ತಾ ಇಲ್ಲ ಅವನಿಗೆ. ಯಾಕೆಂದರೆ ಇದು ಸ್ವಲ್ಪ ಅಷ್ಟು ನೀಟಾಗಿ ಬ್ಲೆಂಡ್ ಆಗಲ್ಲ, ಅಬ್ಸರ್ವ್ ಆಗಲ್ಲ. ನಮ್ಮ ಡ್ಯಾಡಿದ್ದು ಒಂದು ಕಾನ್ವರ್ಸೇಷನ್ನು ಈ ಟೈಮಲ್ಲೇ ನಮ್ಮ ಹಸ್ಬೆಂಡು ಕಾಲಿಂಗು. ಹಲೋ ಹೇಳಪ್ಪ. ಮನುಗೆ ಬೆಂಗಳೂರಿಂದ ಬಾಲಗ್ರ ಎಣ್ಣೆ ತರೋದಕ್ಕೆ ಹೇಳಿದೆ, ಪಾಪುಗೆ ಹಚ್ಚೋದಿಕ್ಕೆ. ಇಲ್ಲಿ ತಂದಿದ್ವಿ ನಮ್ಮೂರಲ್ಲಿ, ಅದು ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಪ್ಯೂರ್ ಇಲ್ಲ ಅನ್ನಿಸ್ತು. ಅದಕ್ಕೆ ಅಲ್ಲಿ ಸಿಗತ್ತೆ ಯಶವಂತಪುರದಲ್ಲಿ ಅಂದ್ಬಿಟ್ಟು ಹೇಳಿದ್ದೆ. ಅದಕ್ಕೆ ವಿಡಿಯೋ ಕಾಲ್ ಮಾಡ್ತಾವ್ರೆ ಇದೇನಾ ಅಂತ. ಹೇಳಪ್ಪ. ಇದೇನಾಕೆ ನೋಡು. ಸೇಮ್ ಇದು ಇಲ್ಲಿ ತಂದಿರೋದೇ ಅದು. ಹೌದಾ? ಎಷ್ಟದು? ತಗೊಂಡು ಬಂದಿರು, ತಗೊಂಡು ಬಾ. ಒಂದು ಸಾಕು. ಅದ್ರ ಮೇಲೆ ಬಾಲಗ್ರ ಎಣ್ಣೆ ಅಂತ ಬರ್ದೈತಾ? ಎಲ್ಲಿ ತೋರಿಸ್ತಾ ಇದೀಯಾ? ಕೈ ತೋರಿಸ್ತಾ ಇದೀಯಾ ನೀನು? ಆಯುರ್ವೇದಿಕ್ ಮೆಡಿಸಿನ್. ಫೋಟೋ ಹೊಡ್ದು ಕಳ್ಸೋದು. ಇದು ಬೇರೆ ಕಣಕ್ಕೆ ಎಲ್ಲ ತೋರಿಸು. ಅದೇ ಬೇರೆ ಕಾಣಿಸ್ತೈತೆ, ಇದೇ ಬೇರೆ ಕಳಿಸ್ತಾರೆ ತಾಳು. ಇದು ಬಾಲಗ್ರ ಎಣ್ಣೆ ಅಂತ ತಂದಿದ್ವಿ ಇಲ್ಲಿ. ಅದು ನೀಲಗಿರಿ ಎಣ್ಣೆ ತೈಲ ಸ್ಮೆಲ್ ಬರ್ತಾ ಇದೆ. ಅದೇನು ನಮಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅದು ಯಾಕೆಂದರೆ ನಮ್ಮ ರಚಿತ್ ನೈಜಂಗೆ ಎಲ್ಲ ಹಚ್ಬೇಕಂದ್ರೆ ಡಿಫ್ರೆಂಟ್ ಸ್ಮೆಲ್ ಇತ್ತು ಅದಲ್ವೇನಕ್ಕೆ. ಅದು ಡಿಫ್ರೆಂಟ್ ಸ್ಮೆಲ್ಲು, ಡಿಫ್ರೆಂಟ್ ಫೀಲ್ ಇರೋದು. ಇದು ಲಿಟ್ರಲಿ ನೀಲಗಿರಿ ತೈಲ ಥರ ಬರುತ್ತೆ ಸ್ಮೆಲ್. ಇವಾಗ ಇದಾಗಿತ್ತು ಪ್ರಾಡಕ್ಟು. ಇವಾಗ ನೀವು ಪುನಃ ಹೇಳ್ಬೋದು ಸೆಬಾಮೆಡ್ ಯೂಸ್ ಮಾಡಿ ಆ್ಯಂಡ್ ಸೆಟಾಫಿಲ್ ಯೂಸ್ ಮಾಡಿ ಅಂತೆಲ್ಲ. ನನಗೂ ಫಸ್ಟ್ ಅದೇ ಪ್ಲ್ಯಾನಲ್ಲೇ ಇದ್ದಿದ್ದು ನಾನು. ಯಾಕೆಂದರೆ ನನಗೆ ಇದೆಲ್ಲ ಅಷ್ಟು ಐಡಿಯಾ ಇರಲಿಲ್ಲ, ಯಾವ ಕಾಸ್ಮೆಟಿಕ್ಸು ಏನು ಎತ್ತ ಅಂತ. ನನಗೆ ಮದರ್ವುಡ್ಡಲ್ಲಿ ನಾ ಇವನ್ನ ಟ್ರೀಟ್ ಮಾಡ್ತಿದ್ದಿದ್ದು ಡಾಕ್ಟರು ಸಜೆಸ್ಟ್ ಮಾಡಿದ್ದು ಇದು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಹೇಳಿದಾಗ ಸುಮಾರು ಜನ ಹೇಳಿದ್ರಲ್ಲ, ನನಗೂ ಆವಾಗ ಕನ್ಫ್ಯೂಷನಿಗೆ ಬಿದ್ದುಬಿಟ್ಟೆ. ಹಾಗೆ ಇಲ್ಲಿ ಫಾಲೋ ಅಪ್ಗೆ ಹೋದಾಗ ಇಲ್ಲಿ ಡಾಕ್ಟ್ರ್ ಹತ್ರ ನಾನು ಚೆಕ್ ಮಾಡಿದಾಗ ಅವ್ರು ಅಂದರು, ಏನಿಲ್ಲ ಮೇಡಮ್, ಬೇಬಿ ಪ್ರಾಡಕ್ಟ್ಸ್ನ ಅಷ್ಟು ಈಸಿಯಾಗಿ ಮಾರ್ಕೆಟಿಗೆ ಆ ಥರ ಎಲ್ಲ ಬಿಡೋದಕ್ಕೆ ಆಗಲ್ಲ. ಅದು ಅವನಿಗೆ ಅಡ್ಜಸ್ಟ್ ಆಗಿದೆ ಅಂದರೆ ಕಂಟಿನ್ಯೂ ಮಾಡಿ, ಅದು ಒಳ್ಳೆ ಬ್ರ್ಯಾಂಡೇನೆ ಅಂತಂದರು. ಸೊ ಹಂಗಾಗಿ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೋ ಫಾರ್ ನನಗೆ ಖುಷಿನೇ ಇದೆ. ಇದು ಅವನಿಗೆ ಚೆನ್ನಾಗಿ ಅಡ್ಜಸ್ಟ್ ಕೂಡ ಆಗಿದೆ. ಅಂಡ್ ಮೋರವ್ರು ನಮ್ಮ ಅಮ್ಮನೂ ಯೂಸ್ ಮಾಡ್ತಾರೆ, ಅವ್ರಿಗೂ ಫೇವ್ರೇಟ್ ಆಗೋಗ್ಬಿಟ್ಟಿದೆ ಇದು.
ಅಲ್ಲ ಸುಸ್ತಾಗೋಯ್ತಪ್ಪ ಹೋಗಿ ಬರೋದ್ರೊಳಗೆ. ಆಕ್ಚುಲಿ ಏನ್ ಗೊತ್ತ, ಆಕ್ಚುಲಿ ಮೇನ್ ಥಿಂಗೇ ಮರ್ತೋಯ್ತು ತಗೊಳ್ಳೋದು. ಅದನ್ನ ತಗೋಬಿಡೋಣ. ಇದು ಮೇನ್ ಥಿಂಗ್. ಇದು ಬೇಬಿಗೆ ಬಹಳ ದಿವಸದಿಂದ ಮಂಜು ಕೇಳ್ತಾ ಇದ್ಲು, ತರೋದಕ್ಕಾಗಿರ್ಲಿಲ್ಲ. ಅಂದ್ರೆ ನನಗೆ ಎಲ್ಲಿ ಸಿಗುತ್ತೆ ಅನ್ನೋದೇ ಐಡಿಯಾ ಇರ್ಲಿಲ್ಲ. ಕೊನೆಗೆ ನನ್ನ ಫ್ರೆಂಡ್ ಸ್ವಲ್ಪ ಗೈಡ್ ಮಾಡ್ದ, ಇಂಥ ಜಾಗಕ್ಕೆ ಹೋಗೋ 100% ಸಿಕ್ಕೇ ಸಿಗತ್ತೆ ಅಂತ. ಸೊ ಈಗ ಹೋಗಿ ತಗೊಂಡ್ ಬಂದೆ ಅದನ್ನ. ನೀವು ಕೇಳ್ಬೋದು ಏನು ಅಂತ. ಅದೇನಂತ ಸೀಕ್ರೆಟ್ ಏನಲ್ಲ, ಬಟ್ ಏನೋ ಗೊತ್ತಿಲ್ಲ, ಅವ್ರಿಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಇದೇನಿದು ಬಾಲಗ್ರಹ ತೈಲ ಅಂತೆ. ಇದ್ರ ಯೂಸೇಜ್ ಏನು ಅಂತ ನನಗೆ ಐಡಿಯಾ ಇಲ್ಲ. ಆಯುರ್ವೇದಿಕ್ ಅಂಗಡಿನಲ್ಲಿ ಸಿಕ್ತು. ಇದು ಏನ್ ಜಸ್ಟ್ 45 rupees ಆಯ್ತು. ಎಲ್ಲೋ ಹಿಂಗೆ ಒಂದೊಂದು ಚುಕ್ಕೆ ಟೈಪ್ ಇಡ್ತಾರಂತೆ ಡ್ರಾಪ್ ಅಲ್ಲಿ ಪಾಪುಗೆ ಅಂತ. ಸೊ ನೋ ಪ್ರಾಬ್ಲಮ್, ಅದಕ್ಕೋಸ್ಕರ ಅದು ಸಿಕ್ತು ಫೈನಲಿ. ಹಂಗೆ ಬರ್ತಾ ಇರ್ಬೇಕಾದ್ರೆ ಫಸ್ಟ್ ಕ್ರೈಗೆ ಹೋದೆ ಬೇಬಿಗೆ ಅಂತ. ಒಂದು ಪ್ಯಾಕ್ ಆಫ್ 3 ಒಂದು ಶರ್ಟ್ಸ್ಗಳು ತಗೊಂಡೆ. ಶರ್ಟ್ಸ್ ಅಂದ್ರೆ ಬಟನ್ ಇರೋ ಶರ್ಟ್ಸ್ಗಳು. ಸೊ ಯೂಸ್ ಆಗತ್ತೆ ಅಂತ ಫಸ್ಟ್ ಹೇಳದ್ನಲ್ಲ, ಅಲ್ಲೆಲ್ಲೋ ಬೇರೆ ಕಡೆ ತಗೊಂಡಿದ್ದು. ಅದು ಇಷ್ಟಪಟ್ಟು ತಗೊಂಡು, ಬಟ್ ಇವಾಗ ಅದು ಇಷ್ಟ ಆಗ್ತಾ ಇಲ್ಲ. ಒಂದು 20 ಪೀಸ್ ತಗೊಂಡಿದ್ದು. ಇನ್ನೊಂದ್ ಕಡೆ ಎಲ್ಲ ಒಂದ್ 2-3 ಪೀಸ್ ತಗೊಂಡಿದ್ದು. ಅದು ಇಷ್ಟ ಇಲ್ಲ ಅನ್ಬಿಟ್ಟು 2-3 ಪೀಸ್ ತಗೊಂಡು. ಬಟ್ ಫೈನಲಿ ಅದೇ ಕಂಫರ್ಟಬಲ್ ಆಗಿದೆಯಂತೆ ಬೇಬಿಗೆ. ಎನಿವೇಸ್ ಈಗ 6 ಗಂಟೆ ಟೈಮು. ಆಲ್ಮೋಸ್ಟ್ ಆಲ್ ನಾನು ಮಂಜು ಹೇಳಿದ್ದೆಲ್ಲ ಕೆಲಸ ಮುಗೀತು, ಎಕ್ಸೆಪ್ಟ್ ಒಂದು ಪೆನ್ ಡ್ರೈವ್ ನಲ್ಲಿ ಮಂಜು ಸೀಮಂತದ ಫೋಟೋಗಳನ್ನ, ಅದೇ ಬೇಬಿ ಶವರ್ ಮಾಡಿದಾಗ ಫೋಟೋ ತೆಗ್ಸಿದ್ವಲ್ಲ, ಆ ಫೋಟೋಗಳನ್ನೆಲ್ಲ ಅದ್ರೊಳಗೆ ಹಾಕೊಂಡು ಬಾ, ಊರಿನಲ್ಲಿ ನಾನು ಆಲ್ಬಮ್ ಮಾಡಿಸ್ಬೇಕು ಅಂತ ಹೇಳಿದ್ಲು. ಸೊ ಅದರಿಂದ ಅದೊಂದು ಕೆಲಸ ಉಳಿತು. ಇನ್ನು ಮಿಕ್ಸಿದ್ದೆಲ್ಲ ಆಲ್ಮೋಸ್ಟ್ ಆಲ್ ಎವ್ರಿಥಿಂಗ್ ಈಸ್ ಡನ್ ನನ್ನ ಕಡೆಯಿಂದ. ಐ ಆಮ್ ರೆಡಿ. ನಾಳೆ ಬೆಳಗ್ಗೆ ಅಂತೂ ಆಗಲ್ಲ ಹೋಗೋಕ್ಕೆ. ಫುಲ್ ಹೇರ್ ಕಟ್ ಮಾಡಿಸ್ಬೇಕು. ನಾವೆಲ್ಲ ಮಾಡ್ಕೊಂಡು ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಅಷ್ಟೊತ್ತಲ್ಲಿ ಬಿಟ್ಟರು ಒಂದು ಸಾಯಂಕಾಲದೊಳಗೆ ಅಲ್ಲಿ ಇರ್ತೀನಿ. ಆವಾಗಲೇ ಪಾಪುಗೆ ಡ್ರೆಸ್ಅಪ್ ಎಲ್ಲ ಮಾಡ್ತಾ ಇದ್ನ. ಅದಾದಮೇಲೆ ಹಿಂಗೆ ಸುಮ್ಮನೆ ಕೂತ್ಕೊಂಡು ಸೋಷಿಯಲ್ ಮೀಡಿಯಾನ ಸ್ಕ್ರಾಲ್ ಮಾಡ್ತಾ ಇದ್ದೆ. ಆವಾಗ ಒಂದು ವಿಡಿಯೋ ಪಾಪಪ್ ಆಯಿತು. ಆ್ಯಕ್ಚುಲಿ ನಿನ್ನೆಯಿಂದನೇ ಅದು ನ್ಯೂಸಲ್ಲಿದೆ, ಬಟ್ ನಾನು ಈಗ ಟಿವಿ ಎಲ್ಲ ಏನೂ ನೋಡ್ದಲೇ ಇರೋದ್ರಿಂದ ನನಗೆ ಅದು ಐಡಿಯಾನೇ ಇರಲಿಲ್ಲ. ಒಂದು ಬೆಂಗಳೂರಲ್ಲಿ ಆಗಿರೋ ಇನ್ಸಿಡೆಂಟು, ಬೇಬಿ ಡೇ ಕೇರಲ್ಲಿ. ನೀವು ಎಲ್ಲರೂ ಆಬ್ವಿಯಸ್ಲಿ ನೋಡೇ ಇರ್ತೀರಾ. ಆ ಸಣ್ಣ ಮಕ್ಕಳಿಗೆ ಆ ಅಪ್ಪ ಅಮ್ಮ MNC ಕಂಪ್ನಿಯಲ್ಲಿ ಇರ್ತಾರೆ, ದುಡಿತಾ ಇರ್ತಾರೆ. ಅವ್ರದ್ದು ಅನಿವಾರ್ಯತೆಗೋಸ್ಕರ ಬೇಬಿ ಡೇ ಕೇರ್ ಅಲ್ಲಿ ಬಿಟ್ಟು ಹೋಗ್ತಾರೆ ನಂಬಿ. ಅಂತ ಮಕ್ಕಳಿಗೆ ಅವ್ರುಗಳು ಆ ತರ ಎಲ್ಲ ಟಾರ್ಚರ್ ಮಾಡಿ, ಬಾತ್ರೂಮ್ ಅಲ್ಲಿ ಕೂಡಾಕಿ, ನೀರ್ ಬಿಟ್ಟು ಬಾಯಿಗೆ, ವಾಷಿಂಗ್ ಮಿಷಿನ್ ಅಲ್ಲಿ ಮಕ್ಕಳನ್ನ ಹಾಕ್ತೀನಿ ಅಂತ ಎದುರಿಸಿ, ಅದು ಜಸ್ಟ್ 2 to 3 years ಮಕ್ಕಳು, ಏನು ತಿಳಿದಲ್ಲೇ ಇರೋ ಮಕ್ಕಳು. ಯಾಕೋ ಗೊತ್ತಿಲ್ಲ, ಕಣ್ಣಲ್ಲಿ ಸಿಕ್ಕಾಬಟ್ಟೆ ನೀರ್ ಬಂತು ನನಗೆ. ಒಂಥರ ಏನೋ ತುಂಬಾ ಡಿಸ್ಟರ್ಬ್ ಆಗೋಗ್ಬಿಟ್ಟೆ ನಾನು ಅದು ವಿಡಿಯೋ ನೋಡಿ. ಹಿಂಗೆ ಅಚಾನಕ್ ಆಗಿ ಬಂತು ಅಂತ ನೋಡಿದೆ. ನಾನು ಯಾವುದೋ ಹಳೇದಿರ್ಬೇಕು, ಎಲ್ಲೋ ಬೇರೆ ಕಡೆ ಆಗಿರ್ಬೇಕು ಇದು ಅಂತ ಅನ್ಕೊಂಡ್ರೆ, ಜಸ್ಟ್ ನಮ್ಮ ಪಕ್ಕದಲ್ಲೇ ಆಗಿರೋದು ಬೆಂಗಳೂರಲ್ಲಿ. ನಂದು ಹಳೆ ಆಫೀಸು ಅದೇ ಕ್ಯಾಂಪಸ್ ಅಲ್ಲಿ ಇದ್ದಿದ್ದು. ನನ್ಗೆ ಏನೇನೇನೇನೋ ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ಟೆ. ಈಗ ನಾವು MNC ಕಂಪ್ನಿಲಿ ಕೆಲಸ ಮಾಡೋದ್ರಿಂದ ನಮಗೂ ಇನ್ ಕೇಸ್ ಆ ಥರ ಸಿಚುವೇಶನ್ ಬಂದಾಗ ಅನಿವಾರ್ಯತೆ ಬರುತ್ತೆ ಡೇ ಕೇರಿಗೆ ಬಿಡ ಅಂತದ್ದು. ನೆನೆಸ್ಕೊಂಡು ಹಬ್ಬ ಅಂತ ಅನ್ನಿಸ್ತು. ಏನು ಹೇಳೋದು ಇದಕ್ಕೆ ಗೊತ್ತಿಲ್ಲ. ಯಾಕೋ ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಆಗೋಗ್ಬಿಟ್ಟೆ. ತುಂಬಾ ಹತ್ತು ಬಿಟ್ಟೆ ಅನ್ಕೊಳ್ಳಿ. ಯಾಕೋ ನನ್ನ ಮಗನ್ ನೋಡಿ ಅಳು ಬಂದ್ಬಿಡ್ತು ನನಗೆ. ಅಯ್ಯೋ ಏನಪ್ಪ ಇದು, ಇಂಥ ಪರಿಸ್ಥಿತಿಗಳು ಹೆಣ್ಮಕ್ಳಿಗೆ. ಈ ಕಡೆ ಕೆಲಸ ಬಿಟ್ಟು ಮನೇಲೂ ಇರಕ್ಕಾಗಲ್ಲ. ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಈ ತರ ಮಕ್ಕಳನ್ನ ಎಲ್ಲೋ ಯಾರದೋ ಕೈಯಲ್ಲಿ ಕೊಟ್ಟು ಎಷ್ಟು ಟೆನ್ಷನ್ ಅಲ್ಲಿ ಕುತ್ಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಆ ತಾಯಿ ಆದವಳು. ಇಂಥವ್ರು ಅಷ್ಟು ಅವ್ರು ಕೇಳ್ದಷ್ಟು ದುಡ್ಡು ಕೊಟ್ಟು ಬಿಟ್ಟಿರ್ತಾರೆ. ಆ ಮಕ್ಕಳನ್ನ ಒಂದು ಸಮಾಧಾನವಾಗಿ ಆ ಲೆವೆಲ್ ರೂಢಾಗಿ, ಅಮ್ಮ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ನನ್ಗೆ ಏನ್ ಮಾತಾಡ್ಬೇಕು ಅದ್ರ ಬಗ್ಗೆ ಅನ್ನೋದೇನೆ ಗೊತ್ತಾಗ್ತಾ ಇಲ್ಲ. ಅದು ನಮ್ಮ ಬೆಂಗಳೂರಲ್ಲಿ ಆಗಿದೆ ಅದು ಅಂತ ನೋಡಿದ್ಮೇಲಂತೂ ಏನೋ ಬಾಯಲ್ಲಿ ಮಾತುಗಳೇ ಬರ್ತಾ ಇಲ್ಲ. ಇಷ್ಟು ಕ್ರೂರತೆ. ಅವ್ರನ್ನ ನಡು ರೋಡಲ್ಲಿ ಬೆಂಕಿ ಹಚ್ಚಿ ಸಾಯಿಸ್ಬೇಕು. ನಿಜ, ನಾನು ಯಾವತ್ತೂ ಈ ಥರ ಎಲ್ಲ ಮಾತಾಡಲ್ಲ, ಬಟ್ ಎಕ್ಸ್ಟ್ರೀಮ್ಲಿ ಕ್ರೂಯಲ್ ಅನ್ನಿಸ್ಬಿಡ್ತು ನನಗೆ. ಯಾಕೋ ತುಂಬ ಡಿಸ್ಟರ್ಬ್ ಆದೆ. ಅದಾದಮೇಲೆ ಏನೂ ಮಾಡೋಕ್ಕೆ ಹೋಗಿಲ್ಲ. ಮನೆಯಲ್ಲಿ ಅದೇ ನಮ್ಮ ಅಕ್ಕನ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ. ಎಂಥ ಪರಿಸ್ಥಿತಿ ಇದೆ ಇವಾಗ, ಮಕ್ಕಳನ್ನ ಹೆಂಗೆ ನಂಬಿ ಬಿಟ್ಟೋಗೋದು ಆ ಥರ ಎಲ್ಲ ಅಂತ. ಪಾಪ ಹೊರಗಡೆಯಿಂದ ಬೇರೆ ಸ್ಟೇಟಿಂದ ಎಲ್ಲ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಅವ್ರುಗಳಿಗೆಲ್ಲ ಅನಿವಾರ್ಯ ಇರುತ್ತೆ, ಮನೆಯಲ್ಲಿ ಯಾರೂ ಇರಲ್ಲ ನೋಡ್ಕೊಳ್ಳೋರು. ಏನೋ ಪಾಪ ನಮಗೆ ಇಷ್ಟ ಅನ್ನಿಸ್ತಾ ಇದೆ ಅಂದರೆ ಜಸ್ಟ್ ಇಮ್ಯಾಜಿನ್, ಇನ್ನು ಆ ಮಕ್ಕಳು ಪೇರೆಂಟ್ಸ್ ಇನ್ನು ಯಾವ ಕಂಡೀಷನಲ್ಲಿ ಇರ್ಬೋದು ಇವತ್ತು ಅಂತ ನೆನೆಸ್ಕೊಂಡು ನನಗೆ ಅಳು ಬರ್ತಾ ಇದೆ. ಎನಿವೇಸ್, ಇವಾಗ ಅದನ್ನು ಬಿಡಿ. ಸೊ ನಾನಿನ್ನು ಒಂದೇ ಒಂದು ಕ್ವಶನ್ನ ಅಡ್ರೆಸ್ ಮಾಡಬೇಕಿತ್ತು. ಇದು ನೆನ್ನೆ ಬಂದಿದ್ದು ಕ್ವಶನ್. ಅವ್ರಿಗೆ ರಿಪ್ಲೈ ಮಾಡಿದೆ ನಾನು. ನಾಳಿನ ವಿಡಿಯೋನಲ್ಲಿ ಬರುತ್ತೆ ನೋಡಿ ಅಂತ. ಸಾರಿ, ಇವತ್ತು ಬಂದಿದ್ದು ಕ್ವಶನ್ ಇದು. ಅದಕ್ಕೆ ನಾಳಿನ ವಿಡಿಯೋನಲ್ಲಿ ಆನ್ಸರ್ ಮಾಡಿರ್ತೀನಿ ನೋಡಿ ಅಂತ ಹೇಳಿದೆ. ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಹೇಗಿರಬೇಕು, ಯಾವ ಫುಡ್ ತಗೋಬೇಕು ಅಂತ ಹೇಳಿ ಮೇಡಮ್ ಪ್ಲೀಸ್ ಅಂತ ಕೇಳಿದ್ದಾರೆ. ನೋಡಿ, ಈ ಥರ ರಿಲೆವೆಂಟ್ ಕ್ವಶನ್ ಕೇಳಿ.
ಒಂದು 4 ಜನಕ್ಕೆ ನಾವು ಆನ್ಸರ್ ಮಾಡಿದ್ರೆ ಒಂದು 4 ಜನಕ್ಕೆ ಯೂಸ್ ಆಗೋಂಥ ಕ್ವಶನ್ ಕೇಳಿ, ಆಗ ನಮಗೂ ಹ್ಯಾಪಿನೆಸ್ ಇರುತ್ತೆ, ಖುಷಿ ಇರುತ್ತೆ. ಒಬ್ರಿಗೆ ಹೆಲ್ಪ್ ಮಾಡಬೇಕಪ್ಪ ಅನ್ನೋ ಮನಸ್ಥಿತಿಯಿಂದ ಆನ್ಸರ್ ಮಾಡ್ತೀವಿ. ಅದನ್ನ ಬಿಟ್ಬಿಟ್ಟು ನಾವು ಮಾತಾಡೋ ಟಾಪಿಕೇ ಒಂದಾದರೆ ಆ ಟಾಪಿಕ್ ಬಗ್ಗೆ ಬಿಟ್ಬಿಡ್ತಾರೆ, ಪರ್ಸ್ನಲ್ ವಿಷಯಕ್ಕೆ ಬರ್ತಾರೆ. ಪರ್ಸ್ನಲ್ ವಿಷಯಕ್ಕೆ ಬಂದು ಪದೇ 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 ಕ್ವಶನ್ಸ್ ಆಗ್ತಾಗ ಎಷ್ಟೋ ಜನ ಓಪನ್ ಆಗಿ ಹೇಳ್ಕೋಬೇಕು, ಒಂದು 4 ಜನಕ್ಕೆ ಹೆಲ್ಪ್ ಆಗುತ್ತೆ, ನಾವೇನಾದ್ರೂ ಒಂದು ಈ ತರ ಟ್ರೀಟ್ಮೆಂಟ್ಗಳು ತಗೊಂಡಾಗ ಓಪನ್ ಆಗಿ ಹೇಳ್ಕೊಳ್ಳೋಣ ಅಂತ ಅನ್ನೋರು ಕೂಡ ಬ್ಯಾಕ್ ಆಫ್ ಆಗ್ತಾರೆ. ಈ ತರ ಎಲ್ಲ ಮಾಡಿದಾಗ ಧೈರ್ಯ ಮಾಡಲ್ಲ ಬಂದು ಹೇಳ್ಕೊಳ್ಳೋದಕ್ಕೆ, ಒಂದು 4 ಜನಕ್ಕೆ ಹೆಲ್ಪ್ ಮಾಡೋದಕ್ಕೆ. ಯಾಕಂದ್ರೆ ಪರ್ಸ್ನಲ್ ಕ್ವಶನ್ಸ್ನ ಫೇಸ್ ಮಾಡಬೇಕಾಗತ್ತೆ, ಏನಕ್ಕೆ ಬೇಕು ನನಗೆ ಅನ್ನೋ ಮೈಂಡ್ ಸೆಟ್ ಇಂದ ಬ್ಯಾಕ್ ಆಫ್ ಆಗ್ತಾರೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ರೆಲೆವೆಂಟ್ ಕ್ವಶನ್ ಕೇಳಿ, ಖುಷಿಯಾಗಿ ಆನ್ಸರ್ ಮಾಡೋಣ. ಎನಿವೇಸ್, ಇದಕ್ಕೆ ಈ ಕ್ವಶನ್ನಿಗೆ ಆನ್ಸರ್ ಅಂತ ಅಂದ್ರೆ ಎಂಬ್ರಿಯೋ ಟ್ರಾನ್ಸ್ಫರ್ ಆದ್ಮೇಲೆ ಹೇಗಿರ್ಬೇಕು, ಹೇಗೂ ಇಲ್ಲ, ಆಸ್ ಯೂಶುವಲ್ ಬಿಫೋರ್ ಟ್ರಾನ್ಸ್ಫರ್ ಹೇಗಿರ್ತೀರೋ ಆಫ್ಟರ್ ಟ್ರಾನ್ಸ್ಫರ್ ನೀವು ಹಂಗೆ ಇರಬೇಕು. ಎಕ್ಸ್ಟ್ರಾಡಿನರಿ ಕೇರ್ ಎಲ್ಲ ಏನು ತಗೊಳಾಗಿಲ್ಲ, ಬೆಡ್ ರೆಸ್ಟ್ ಅಂತ ಎಲ್ಲ ಏನೂ ಇರಲ್ಲ. ಜಸ್ಟ್ ಅದು ಎಂಬ್ರಿಯೋ ಟ್ರಾನ್ಸ್ಫರ್ ಆದ್ಮೇಲೆ ನಿಮಗೇನೆ ಅಲ್ಲಿ ಒಂದು 45 ಮಿನಿಟ್ಸ್ ಅವರು ಅಬ್ಸರ್ವೇಷನ್ ಅಲ್ಲಿ ಇಡ್ತಾರೆ. ಅದು ಅಬ್ಸರ್ವೇಷನ್ ಅಲ್ಲ, ರೆಸ್ಟಿಗೆ ಬಿಡ್ತಾರೆ, ಇಮಿಡಿಯೇಟ್ ಏನು ನಿಮ್ಮನ್ನ ಕಳಿಸ್ಬಿಡಲ್ಲ. ದಟ್ಸ್ ಮೋರ್ ದನ್ ಎನಫ್. ಆ 45 ಮಿನಿಟ್ಸ್ 1 hour ಏನು ನೀವಲ್ಲಿ ಒಂದು ಲೈ ಡೌನ್ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ತೀರಾ, ಅದು ಮೋರ್ ದೆನ್ ಎನಫ್. ಅದಾದ ಇಮಿಡಿಯೇಟೇ ನೀವು ಆಫೀಸ್ಗೆ ಹೋಗಿ ಆಫೀಸ್ ಕೆಲಸನ ಕಂಟಿನ್ಯೂ ಮಾಡ್ಬೋದು, ಮನೆ ಕೆಲಸನೆಲ್ಲ ಮಾಡ್ಬೋದು. ಓನ್ಲಿ ಥಿಂಗ್ ಅಂದ್ರೆ ನೀವು ಭಾರನೆಲ್ಲ ಎತ್ತಬಾರ್ದು, ಮತ್ತೆ ಬಗ್ಗಿ ಎದ್ದು ಮಾಡಬಾರ್ದು. ಇದನ್ನ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ. ಅದನ್ನ ಬಿಟ್ರೆ ಇನ್ನೇನು ಇರಲ್ಲ. ಆಮೇಲೆ ಓಡೋದು, 2 ವೀಲರ್ ಅಲ್ಲಿ ಓಡಾಡಬಾರ್ದು, ಅದನ್ನೊಂದು ಹೇಳ್ತಾರೆ. 2 ವೀಲರ್ ಅಲ್ಲಿ ಎಲ್ಲ ಓಡಾಡಬೇಡಿ ಅಂತ. ಆಮೇಲೆ ಓಡೋದು, ಸ್ಪೀಡಾಗಿ ಹೋಗೋದು, ನಡೆಯೋದು ಇದೆಲ್ಲ ಮಾಡಬಾರ್ದು. ಅಂದ್ರೆ ಹಂಗಂತ ನಿಧಾನಕ್ಕೆ ಹೋಗ್ಬೇಕಂತ, ನಾರ್ಮಲ್ ಆಸ್ ಯೂಶುವಲ್ ಡೇ ಟು ಡೇ ಲೈಫಲ್ಲಿ ಹೆಂಗಿರ್ತೀರ ಅದೇ ತರ ಇರಿ ಅಷ್ಟೇನೆ. ಏನ್ ಫುಡ್ ತಗೋಬೇಕು ಅಂತ ಹೇಳಿ ಮೇಡಮ್, ನಾರ್ಮಲ್ ರೆಗ್ಯುಲರ್ ಆಗಿ ನೀವು ಏನ್ ಫುಡ್ ತಗೊಂತೀರಾ ಅದೇ ಫುಡ್, ಎಕ್ಸೆಪ್ಟ್ ಸ್ವಲ್ಪ ಬಾಡಿ ಹೀಟ್ ಜನರೇಟ್ ಮಾಡೋ ಅಂತ ಐಟಮ್ಸ್ಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಅಷ್ಟೇನೆ. ಅದನ್ನ ಬಿಟ್ರೆ ಇನ್ನೇನು ಆ ಫುಡ್ ತಗೋಬೇಕು ಈ ಫುಡ್ ತಗೋಬೇಕು ಅಂತೆಲ್ಲ ಏನಿಲ್ಲ. ಸ್ವಲ್ಪ ಪ್ರೋಟೀನ್ ಹೆಚ್ಚಾಗಿ ತಗೋಬೇಕು ಆಗತ್ತೆ ಅಷ್ಟೇನೆ. ಅದು ಎಂಬ್ರಿಯೋ ಟ್ರಾನ್ಸ್ಫರ್ ಆದ್ಮೇಲೆ ಅಂತಾನೆ ಅಲ್ಲ, ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ದೀರಾ ಅಂತ ಅಂದ್ರೇನೆ ನೀವು ಆದಷ್ಟು ಪ್ರೋಟೀನ್ ಇಂಟೇಕ್ನ ಜಾಸ್ತಿ ಮಾಡ್ಕೊಳ್ಳಿ. ಪ್ರೋಟೀನ್ ಅಂಡ್ ಫೈಬರ್ ಇಂಟೇಕ್ನ ಜಾಸ್ತಿ ಮಾಡ್ಕೊಂಡ್ರೆ ನಮ್ಮ ಬಾಡಿ ಹೆಲ್ತ್ ಕಂಡೀಷನ್ ಚೆನ್ನಾಗಿರತ್ತೆ ಅಷ್ಟೇನೆ. ಇದನ್ನ ಹೇಳ್ತಾ ಇದರೊಂದಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.